ಇವತ್ತು 500 ಕೋಟಿ ಪ್ರಾಥಮಿಕ ವೆಚ್ಚದಲ್ಲಿ ಯಾಕೆಂದರೆ ಕರ್ನಾಟಕದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿಸಿದ್ದೀನಿ. ನನ್ನ ಇಲಾಖೆಗೆ ಬರುತ್ತೆ. ಕರ್ನಾಟಕಕ್ಕೆ ಇದನ್ನು ತರಬೇಕು ಅಂತೇಳಿ ನಾನು ಒತ್ತಡ ಹಾಕಿ ತೀರ್ಮಾನ ತೆಗೆದುಕೊಂಡಿರೋದು. ಅದರ ಮೇಲೆ ಮಂಡ್ಯದಲ್ಲೇ ಈ ಟೆಸ್ಟಿಂಗ್ ಸೆಂಟರ್ನ ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅದು. ನಾವು ಈ ಟೆಸ್ಟಿಂಗ್ ಸೆಂಟರ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯಕ್ಕೆ ಕೊಡುಗೆಯನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಈ ತೀರ್ಮಾನ ಏನಾಗಿದೆ, ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ದು ಏನಿದೆ ಎಕ್ವಿಪ್ಮೆಂಟ್ಗಳದ್ದು, ಅದು ನಮ್ಮ ಫೈರ್ ಇಂಜಿನ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಲಿಫ್ಟ್ಗಳು ತಯಾರು ಮಾಡ್ತಕ್ಕಂಥದ್ದು, ಏರ ಇದು ಒಂದು ಭಾಗ. ಏನು ಹೇಳಿ, ಆಟೋಮೊಬೈಲ್ ಇಂಡಸ್ಟ್ರಿ ಒಂದಕ್ಕಲ್ಲ, CMಗೆ ಬರೆದಂಥ ಉದ್ದೇಶ ಭೂಮಿ ಕೊಡಿ ಅಂತ 100 ಎಕರೆ ಕೇಳಿದ್ದೀವಿ. ಯಾಕೆಂದರೆ ನಮ್ಮ ಶಾಸಕರುಗಳು ಡ್ರಾಮಾ ಮಾಡ್ತಾ ಇದ್ದಾರೆ, ಸುಮ್ಮನೆ ಹೇಳಿಕೆ ಕೊಟ್ಟು ಹೋಗ್ತಾರೆ ಅಂತ ಹೇಳಿ ನನ್ನ ಮೇಲೆ ನಾನು ಏನು ಹೇಳಿ ಈಗ ಕೊಡಿ ಅಂತ ಕೇಳಿದ್ದೇನೆ, ಮಂಡ್ಯದಲ್ಲೇ ಕೊಡಿ ಅಂತಲೇ ಕೇಳಿದ್ದೀನಿ. ಆ ಹಿನ್ನೆಲೆಯಲ್ಲಿ 21ನೇ ತಾರೀಕು ನಿಮ್ಮ ರೀಜನಲ್ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ರೆವಿನ್ಯೂ ಮಂಡ್ಯ DC ಒಂದು ಪತ್ರನೂ ಬರೆದವರೀಗ ಸದ್ಯ. ಯಾವುದೋ ಡ್ರಾಮಾ ಆಡ್ತಿಲ್ಲ. ನರೇಂದ್ರ ಮೋದಿಯವರು ನನಗೆ ಡ್ರಾಮಾ ಆಡೋದು ಕಲಿಸಿಲ್ಲ. ಕೆಲಸ ಮಾಡುವಂಥ ಜವಾಬ್ದಾರಿ ಕೊಟ್ಟವ್ರೆ, ಹೆಚ್ಚಿನ ಜವಾಬ್ದಾರಿನೂ ಕೊಟ್ಟವ್ರೆ. ಇಲ್ಲಿ ರಾಜೇಂದ್ರ ಕಟೇರಿಯ ಒಂದು ಪತ್ರನೂ ಬರೆದವ್ರೆ DC-ಗೆ, ಮಂಡ್ಯ DC-ಗೆ 100 ಎಕರೆ ಲ್ಯಾಂಡ್ ಕೊಡ್ತಕ್ಕಂಥ ವಿಷಯದಲ್ಲಿ ಹುಡುಕಿ ಅಂತ ಹೇಳಿ ತೀರ್ಮಾನ ತಗೊಳ್ಳಿ ಅಂತ ಬರೆದವ್ರ ಲೆಟರ್ನ. ಇದು ಪ್ರಾಥಮಿಕವಾಗಿ ಒಂದು ಇಲ್ಲಿ ಯೋಜನೆ ತರ್ತಕ್ಕಂಥದ್ದಕ್ಕೆ ಮಂಡ್ಯ ಜಿಲ್ಲೆಗೆ ನಾನು ತೆಗೆದುಕೊಂಡಂಥ ನಿರ್ಧಾರ. ಇದನ್ನು ಭಾಳ ಸ್ಪಷ್ಟವಾಗಿ ಈ ಬಜೆಟಲ್ಲಿ ದುಡ್ಡಿಟ್ಟಿದೆ, ಈ ಬಜೆಟಲ್ಲಿ ದುಡ್ಡು ಇಟ್ಟಿದ್ದಾರೆ. ಅದರ ಜೊತೆಗೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಎಕ್ವಿಪ್ಮೆಂಟ್ ಏನಿದೆ ಅದು ನಮ್ಮ ಫೈರ್ ಇಂಜಿನ್ ಇರ್ಬೋದು, ಹೊಸದಾಗಿ ತಯಾರು ಮಾಡ್ತಕ್ಕಂಥ ಹೆವಿ ಇದನ್ನು, ಮತ್ತು ಡ್ರಿಲ್ಲಿಂಗ್ ಮೆಷಿನ್ಗಳು ತಯಾರು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ದೊಡ್ಡ ದೊಡ್ಡ ಮೆಷಿನರೀಸ್ ಏನಿದೆ ತಯಾರು ಮಾಡ್ತಕ್ಕಂಥದ್ದಕ್ಕೆ. ಯಾಕೆಂದರೆ ನಾವು ದೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೇವೆ. ಅದನ್ನು ನಮ್ಮ ದೇಶದಲ್ಲೇ ತಯಾರು ಮಾಡ್ತಕ್ಕಂಥದ್ದಕ್ಕೆ ಆ ಎಕ್ವಿಪ್ಮೆಂಟ್ಗಳನ್ನ, ಅದಕ್ಕೆ ಈ ಯೋಜನೆಯನ್ನು ಈ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಆರ್ಥಿಕ ಸಚಿವರು, ಇದು ಸಹ ಇದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳನ್ನು ತರ್ತಕ್ಕಂಥದ್ದಕ್ಕೆ ಈಗಾಗಲೇ ಕೆಲವು ಚರ್ಚೆಗಳು ಮಾಡಿದ್ದೇನೆ, ಕೆಲವು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗು ಮಾಡಿದ್ದೇವೆ. ಇದು ಬಹುಶಃ ನಮ್ಮ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗೆ ಪ್ರಧಾನಮಂತ್ರಿಗಳು ಏನು 7,800 ಕೋಟಿ ಕೊಟ್ಟು ಇವತ್ತು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಗ್ನೆಟ್ನ ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೊರದೇಶಗಳಿಗೆ ನಾವು ಡಿಪೆಂಡ್ ಆಗಬಾರದು ಅಂತ ಹೇಳಿ ಈ ವಿಷಯದಲ್ಲಿ ಅದರ ಡಬ್ಬಲ್ ನಮಗೆ ಹಣ ಬರ್ತಕ್ಕಂಥದ್ದಿದೆ ಬಜೆಟ್ನಲ್ಲಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಮತ್ತೆ ಈ ಕೆಲವು ಯೋಜನೆಗಳನ್ನು ತರತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ರಲ್ಲಿ ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ಕರ್ನಾಟಕವನ್ನು ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಈ ಬಜೆಟ್ನ ಹಿನ್ನೆಲೆಯಲ್ಲಿ ಏನು ಪ್ರಮುಖವಾಗಿ ಯಾವ್ಯಾವ ಸೆಕ್ಟರ್ಗಳಿಗೆ ಇವತ್ತು ಈ ಬಜೆಟ್ ಅನುಕೂಲ ಆಗ್ತಾ ಇದೆ, ಸೆಮಿಕಂಡಕ್ಟರು, ರಿಯರ್ ಅರ್ತ್ ಮ್ಯಾಗ್ನೆಟು, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸು, ಕೆಮಿಕಲ್ಸು, ಬಯೋಫಾರ್ಮಾಟಿಕಲ್ಸು, ಲಾಜಿಸ್ಟಿಕ್ಸು, ಟೂರಿಸಮ್ಮು, MSMEಸು. ಅದರ ಜೊತೆಗೆ ಟೂರಿಸಮ್ನಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ, ಈ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಸುಮಾರು 10,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ಟೂರಿಸಮ್ಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದಕ್ಕೆ ಏನು ಒಂದು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಸೇರಿರ್ತಕ್ಕಂಥದ್ದು. ಇನ್ನು ಕರ್ನಾಟಕಕ್ಕೆ ಬಂದಾಗ
ತೆಂಗು ಬೆಳೆಗಾರರಿಗೆ, ಕೊಕ್ಕೋ ಬೆಳೆ ಬೆಳೀತಕ್ಕಂಥವ್ರಿಗೆ, ಕ್ಯಾಶ್ ಯೂನಿಟ್ ಬೆಳೀತಕ್ಕಂಥವ್ರಿಗೆ, ಒಂದು ಶ್ರೀಗಂಧ ಬೆಳೀತಕ್ಕಂಥವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ನೆರವುಗಳನ್ನು ತರ್ತಕ್ಕಂಥದ್ದಕ್ಕೆ ಓವರಾಲ್ ಬಜೆಟ್ನಲ್ಲಿ ಇವತ್ತು ಎನ್ಕರೇಜ್ ಕೊಡ್ತಕ್ಕಂಥದ್ದು ಏನಾಗಿದೆ, ಕರ್ನಾಟಕಕ್ಕೆ ಸಿಂಹಪಾಲಿದಲ್ಲಿ ಬರ್ತದೆ. ಖಾಲಿ ಚಂಬು ಈ ಸರ್ಕಾರದ್ದು. ಕೇಂದ್ರ ಸರ್ಕಾರ ಕೊಟ್ಟ ದುಡ್ಡನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಯಾವುದನ್ನು ಸಹ.